ನಾನು ಅಭ್ಯರ್ಥಿ ಆಗಲಿಕ್ಕೆ ಗೆಲ್ಲಲಿಕ್ಕೆ ಎಸ್ ಮಲ್ಲಿಕಾರ್ಜುನ್ ಕಾರಣ. ಕಾಂಗ್ರೆಸ್ ಪಕ್ಷ ಹೇಳ್ಬೇಕಲ್ಲ, ಇವ್ರ ಸಹಕಾರದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು 4 ತಿಂಗಳು 20 ದಿವಸದ ಟೈಮ್ ಇದೆ. ನಮ್ಮ ಕೈಲಿ ಎಷ್ಟಾಗ್ತಿತ್ತೋ ಅಷ್ಟು ಪಾರದರ್ಶಕ ಆಡಳಿತ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಬೇಸಿಕ್ ನೀಡ್ಸ್, ಆಮೇಲೆ ನಮ್ಮ MP ಮೇಡಮ್ ಫಂಡ್ ಬರ್ತೈತಿ ಈಗ, ಅದನ್ನು ನಮ್ಮೂರಿಗೆ ಸ್ವಲ್ಪ ಜಾಸ್ತಿ ಕೊಡ್ಲಿ ಅಂತ ಹೇಳ್ತು. ಬಹಳ ಇಲ್ಲ, ಬಹಳ ಕೆಲಸ ಆಗ್ತಾ ಇದಾವೆ, ಬಹಳ ಕೆಲಸ ಆಗ್ತಿದಾವೆ. ಏನಂದ್ರೆ ಪ್ರಾಬ್ಲಮ್, ಜಲಶ್ರೀ ಸ್ಕೀಮ್ ನಡೀತಾ ಇರೋದ್ರಿಂದ ಜಲಶ್ರೀದು ಗುಂಡಿಗಳು ತೆಗೆದು ಅವ್ರು ಇನ್ನು ಜಾಯಿಂಟ್ ಕೊಡೋದ್ರಲ್ಲಿ ಲೇಟ್ ಮಾಡ್ತಿರೋದ್ರ ಸ್ವಲ್ಪ ಊರು ಕೆಟ್ಟದಾಗ ಕಾಣ್ತಾ ಇದೆ. ಅವರು ಇನ್ನೊಂದು ತಿಂಗಳಲ್ಲಿ ಅವರು ಗುಂಡಿ ಮುಚ್ಚಿಬಿಟ್ರೆ ಉಳಿದಿದ್ದೆಲ್ಲ ಕಾರ್ಪೊರೇಷನ್ ಇಂದ ರಿಪೇರಿ ಮಾಡಿಸಿ ಎಸ್ ಮಲ್ಲಿಕಾರ್ಜುನ್ ಅವ್ರು ಏನ್ ಮಾಡಿಕೊಟ್ಟಿದ್ರಲ್ಲ ಆ ರೋಡ್ಗಳನ್ನ ಅದೇ ರೀತಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತಿನ ದಿವಸ ದಾವಣಗೆರೆಯ ಮಹಾನಗರ ಪಾಲಿಕೆ ಮಹಾಪೌರ ಮತ್ತು ಉಪಮಹಾಪೌರರ ಚುನಾವಣೆಯನ್ನು ಯಶಸ್ವಿಯಾಗಿ ನಾವು ಇವತ್ತು ಈ ಸ್ಥಾನವನ್ನು ಗಟ್ಟಿಗೊಳಿಸಲು ಮೇನ್ ಇವತ್ತು ಕಾರಣೀಭೂತರು ಯಾರಾದ್ರೂ ಇದ್ರೆ ದಾವಣಗೆರೆಯ ಕೊಡುಗೆ ದಾನಿಗಳಂತ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರು ಮತ್ತು ನಮ್ಮ ದಾವಣಗೆರೆ ಉಸ್ತುವಾರಿ ಸಚಿವರಾದಂತ ತೋಟಗಾರಿಕೆ ಮತ್ತು ಗಣೇಶ ಸಚಿವರಾದಂತ ಎಸ್ ಮಲ್ಲಣ್ಣನವರು, ನಮ್ಮ ಸಂಸದರಂತ ಪ್ರಭಾ ಮಲ್ಲಿಕಾರ್ಜುನ್ ಅವರು, ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರ ಆಶೀರ್ವಾದ ಇವತ್ತು ಮಹಾನಗರ ಪಾಲಿಕೆಯ ಮಹಾಪೌರ ಉಪಮಹಾಪೌರ ಆಯ್ಕೆಯಾಗಿದ್ದೇವೆ. ಅದಕ್ಕೆ ನಾವು ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲರಿಗೂ ಕೂಡ ನಾನು ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.